ಇವತ್ತಿಗೆ 50 ವರ್ಷದ ಹಿಂದೆ ಅಂದರೆ 1975ರಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿತ್ತು. ಯಾವುದೇ ಪ್ರೆಸ್ ಅಥವಾ ವ್ಯಕ್ತಿಗೆ ಸರ್ಕಾರದ ವಿರುದ್ಧ ಮಾತನಾಡುವ ಹಕ್ಕನ್ನು ಕಿತ್ಕೊಳ್ಳಲಾಗಿತ್ತು. ಭಾರತದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಇವತ್ತು ಆ 50ನೇ ವರ್ಷದ ಆನಿವರ್ಸರಿ ಆಚರಿಸೋಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ಮಾಡ್ಕೊಂತ ಇದೆ. ಅಂಡ್ ಸರ್ಕಾರ ದ ಕರ್ನಾಟಕ ಮಿಸ್ಇನ್ಫಾರ್ಮೇಷನ್ ಅಂಡ್ ಫೇಕ್ ನ್ಯೂಸ್ ಪ್ರೊಹಿಬಿಷನ್ ಬಿಲ್ ಅಂತ ಒಂದು ಹೊಸ ಬಿಲ್ ತರೋದಕ್ಕೆ ಮುಂದಾಗಿದೆ. ಅಂಡರ್ ದಿಸ್ ಬಿಲ್ ನೀವು ಯಾವುದೇ ತರದ ಫೇಕ್ ಪೋಸ್ಟ್ ಹಾಕೋದು ಅಥವಾ ಪೋಸ್ಟ್ ನ ಶೇರ್ ಮಾಡೋದು ಅಥವಾ ಫಾರ್ವರ್ಡ್ ಮಾಡೋದು ಕೂಡ ನಿಮ್ಗೆ 7 ವರ್ಷದ ಜೈಲು ಮತ್ತು 10 ಲಕ್ಷದವರೆಗೆ ಫೈನ್ ಹಾಕಲಾಗುತ್ತೆ. ಅಂಡ್ ದ ಪಾಯಿಂಟ್ ಈಸ್ ಆ ನ್ಯೂಸ್ ಫೇಕ್ ಅಂತ ಡಿಸೈಡ್ ಮಾಡೋದು ಯಾರು ಗೊತ್ತಾ? ಸ್ವತಃ ಸರ್ಕಾರನೇ. ಅಂಡ್ ಅಷ್ಟೇ ಅಲ್ಲದೆ ವಿತೌಟ್ ವಾರಂಟ್ ಪೊಲೀಸ್ ನಿಮ್ಮನ್ನ ಅರೆಸ್ಟ್ ಮಾಡಬಹುದು. ಮುಂಬರುವ ದಿನಗಳಲ್ಲಿ ಬಿಲ್ ಪಾಸ್ ಆದ್ರೆ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡೋ ಸ್ವತಂತ್ರವನ್ನು ಸಹ ಕಳ್ಕೊತೀವಿ. ಸೇಮ್ ಆಸ್ 1975 ಎಮರ್ಜೆನ್ಸಿ, ಬಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಅಂಡ್ ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ವಿಡಿಯೋ ಶೇರ್ ಮಾಡಿದ್ರೆ ಅರೆಸ್ಟ್ ಆಗ್ತೀರಾ, ಕರಪ್ಷನ್ ವಿರುದ್ಧ ಮೀಮ್ ಪೋಸ್ಟ್ ಮಾಡಿದ್ರೆ ನಿಮ್ಮ ಮೇಲೆ FIR ಆಗುತ್ತೆ, ಯಾವ್ದಾದ್ರು ಕೊಟೇಶನ್ ಬರೆದ್ರೆ ಕೋರ್ಟಿಂದ ನಿಮಗೆ ಡೈರೆಕ್ಟ್ ಆಗಿ ಸಮನ್ಸ್ ಬರುತ್ತೆ, ಸರ್ಕಾರವನ್ನ ಕ್ವಶನ್ ಮಾಡೋ ಹಾಗೆ ಇಲ್ಲ.